ನೀ ಕೊಡ್ಬೇಕಾ? ಹಾ, ಮತ್ತೆ ನೋಡಿದಾಗ ನನ್ನ ಮನಸ್ಸು ಎತ್ತ ಜಾರ್ತಾ ಉಂಟು. ಮಂದರ್ತಿ ನೋಡೋದಲ್ಲ, ಮಂದರ್ತಿ ದೇವಸ್ಥಾನ ಇಲ್ಲೇ ಇರೋದಲ್ವಾ, ಇಲ್ಲಿ ಆಸ್ಪಾಸ್ ಎಲ್ಲ ಸಿಕ್ಕಾಪಟ್ಟೆ ಇಲ್ಲೇ ಇರೋದು. ನಿಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ಫ್ಯಾಮಿಲಿ ಅಂತ ಹೇಳಿದ್ರೆ ಈಗ ಹೋಗುದು, ಬೆಳಿಗ್ಗೆ ತನಕ ಆಟ ನೋಡಿ ಬರೋದು. 7ನೇ ಕ್ಲಾಸ್ ತನಕ ಹೋಗಿದ್ದೆ. 7ನೇ ಕ್ಲಾಸ್ ಇವ್ರ ಕಾಂಟ್ಯಾಕ್ಟ್ ನಂಬರ್ ನನಗೆ ಕೊಟ್ಟಿದ್ದು ರಾಘವ್ ಆಚಾರ್ಯ ಅಂತ, ನೀವು ಆಗ್ಲೇ ನೋಡಿರ್ಬೋದು. ಶಾಲೆಯಲ್ಲೆಲ್ಲ ಪ್ರೋಗ್ರಾಮ್ ಇದ್ರೆ ನಾವೆಲ್ಲ ಸೇರ್ಕೊಂಡು ನಾವೊಂದು ಹೋಗುದಿಲ್ಲಲ್ಲ, ಬಾ ಮತ್ತಂತ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದೆ. ಅದೇ ಒಂದ್ 6 ತಿಂಗಳು ಕೆಲಸ ಮಾಡಿದ್ದೆ. ಎಷ್ಟು ಸಂಬಳ ಇತ್ತು ನಿಮ್ಗೆ ಅವಾಗ? ಅಯ್ಯೋ, ಆವಾಗ ಸಂಬಳ ಎಷ್ಟೇ ಹಾಕೋ ಅಂದು ಅವರೆಲ್ಲ ಸೀರೆಲ್ಲ ಉಡಿಸಿ ಬಿಡ್ತಿದ್ರು ಅಂತ ಹೇಳಿ. ತುಂಬಾ ಅಂದ್ರೆ 4-5 ವೇಷ ಎಲ್ಲ ಮಾಡ್ತಿದ್ದೆ ನಾ. ಇದಕ್ಕೆಲ್ಲ ನಿಮ್ ಮನೇಲಿ ಸಪೋರ್ಟ್ ಹೇಗಿತ್ತು? ಅಂದ್ರೆ ಸುಮಾರು ವರ್ಷದಿಂದ ಮಂದರ್ತಿ ಮೇಳದಲ್ಲಿ ಸ್ವಲ್ಪ 1-2 ವರ್ಷ ಇದ್ದಿದ್ರಂತೆ. ತುಳಸಿ ಪ್ರಸಂಗದಲ್ಲಿ ಅಂದ್ರೆ ಒಬ್ಬರು ಕಲಾವಿದ್ರು ಪೆರಡೂರು ಮೇಳದಲ್ಲಿ ಮಧ್ಯದಲ್ಲಿ ಬಿಟ್ಟು ಹೋಗಿದ್ರು. ಹೌದಂತ ಹೇಳ್ತಿದ್ರು ಸಕ್ಕರೆ ಮೇಳದಲ್ಲಿ. ಅಲ್ಲಿ ಮತ್ತೆ ಕಮಲ್ ಇಲ್ಲ, ಅಲ್ಲಿ ಇಲ್ಲಿವರೆಗೆ ಯಾರು ನನಗೆ ಹೇಳಿಲ್ಲ ಆ ರೀತಿ. ಹಾಗೆ ತಪ್ಪು ಹೇಳಿದ್ರಿ ಅಂತ ಹಾಗೆಲ್ಲ. ನನಗೆ ಚಿತ್ರಾಕ್ಷಿ ರುದ್ರಕುಪ್ಪ ಹೇಳಿದ್ರು. ನಾನು ಇಲ್ಲ, ನಂಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಾ ಶ್ರೀವೇಷ ಮಾಡ್ತಿದ್ದಲ್ಲ ಏನು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ಮತ್ತೆ ಒಂದು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೇನೆ. ಅದೇ ಯಕ್ಷಗಾನ ಕಲಾವಿದ್ರನ್ನ. ಇವರು ಹೆಸರು ಸುಕುಮಾರ್ ನೀರ್ಜಡ್ಡು ಅಂತ. ನೀರ್ಜಡ್ಡು ಅಂತ ಅಂದ್ರೆ ಈ ಗ್ರಾಮದ ಹೆಸರು. ಇದು ಮಂದರ್ತಿ ದೇವಸ್ಥಾನದಿಂದ 4 ಕಿಲೋಮೀಟರ್ ದೂರ ಮಾತ್ರ ಇದೆ. ಇವ್ರ ಮನೆ ಸುತ್ತಮುತ್ತ ಎಲ್ಲ ತುಂಬಾ ಗ್ರೀನರಿನೆಸ್, ತುಂಬಾ ಸಖತ್ತಾಗಿರೋ ಪ್ಲೇಸ್ ಅಲ್ಲಿ ಇವರು ಲೊಕೇಟ್ ಆಗಿದ್ದಾರೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಇವ್ರ ಕಾಂಟ್ಯಾಕ್ಟ್ ನಂಬರ್ ನನಗೆ ಕೊಟ್ಟಿದ್ದು ರಾಘವ್ ಆಚಾರ್ಯ ಅಂತ. ನೀವು ಆಗ್ಲೇ ನೋಡಿರ್ಬೋದು. ರಾಘವ್ ಆಚಾರ್ಯದ ಇಂಟರ್ವ್ಯೂ ಮಾಡಿದ್ದೆ ಲಾಸ್ಟ್ 4-5 ತಿಂಗಳ ಹಿಂದೆ. ಅವ್ರದೇ ಫಸ್ಟ್ ನನ್ನ ಚಾನಲ್ ನಲ್ಲಿ ಇಂಟರ್ವ್ಯೂ ಮಾಡಿದ್ದು. ಅವತ್ತಿಂದ ಸರ್ ನಂಬರ್ ಕೊಟ್ಟಿದ್ದು. 2-3 ಮಂತ್ಸ್ ಇಂದ ಕಾಡ್ಸಿ ಇಲ್ಲಿವರೆಗೂ ಈಗ ನಂಗೆ ನಂಬರ್ ಕೊಟ್ಟಿ, ಇವತ್ತು ನನ್ಗೆ ಡೇಟ್ ಕೊಟ್ಟಿ ಅವ್ರ ಮನೆ ಕರ್ಸ್ಕೊಂಡಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅವ್ರನ್ನ ಮಾತಾಡ್ಸಕ್ಕೆ. ಕಳೆದ 20 ವರ್ಷಗಳಿಂದ ಅವರು ಯಕ್ಷಗಾನ ಕಲಾವಿದರಾಗಿ ಮುಂದುವರಿತಾ ಬಂದಿದ್ದಾರೆ. ಹಾಗೆ ಈಗ ಮಳೆಗಾಲದಲ್ಲಿ ಆಟ ಇಲ್ಲ ಅಂತ ಹೇಳ್ತಾರೆ, ಆಟಗಳು ನಡೆಯೋದಿಲ್ಲ. ಆದ್ರೆ ಬೇರೆ ಆಟಗಳು ಇರುತ್ತೆ. ಹಾಗಾಗಿ ಅವ್ರು ಕೇರಳಕ್ಕೆ ಹೋಗಿದ್ರು. ಒಂದು 3-4 ದಿನದಿಂದ ಮತ್ತೆ ನಾನು ಫಾಲೋ ಅಪ್ ಮಾಡಿ ಮತ್ತೆ 2-3 ಸಲ ಡೇಟ್ ಕೂಡ ಚೇಂಜ್ ಆಗಿ ಇವತ್ತು ಸಿಕ್ಕಿದ್ದಾರೆ ನಂಗೆ. ಸರ್ ನಮಸ್ತೆ, ನಮ್ಮ ಚಾನಲ್ಗೆ ವೆಲ್ಕಮ್. ನಿಮ್ಗೆ ನಿಮ್ಮ ಸಣ್ಣದಾದಂತ ಒಂದು ಪರಿಚಯ ಕೊಡ್ಬೋದಾ? ಸುಕುಮಾರ್ ನೀರ್ಜಡ್ ಅಂತ. ಮಂದರ್ತಿ, ಅವ್ರು ಹೇಳಿದಾಗೆ ಮಂದರ್ತಿ ದೇವಸ್ಥಾನದಿಂದ ಸ್ವಲ್ಪ ಹಿಂದ್ಗಡೆ, ಅದೇ ಸ್ವಲ್ಪ ಸಣ್ಣ ಊರು, ಅಲ್ಲಿ ವಾಸ ಮಾಡ್ತಾ ಇದ್ದೇನೆ. ಇಲ್ಲ, ಸಣ್ಣ ಊರು ಅನ್ನಕ್ಕಿಂತ ಇಲ್ಲಿ ನೋಡಿದ್ರೆ ತುಂಬಾ ಗ್ರೀನರಿನೆಸ್ ಎಲ್ಲ ಸಖತ್ ನೋಡಿ, ಪ್ಲೇಸ್ ಎಲ್ಲ ಒಳ್ಳೆ ಉಂಟು. ಹೌದು. ನಾವು ಇಲ್ಲಿ ಈ ಪ್ರಾಂತ್ಯಕ್ಕೆ ಬಂದಾಗಿಂದ, ನಾವು ಇಲ್ಲಿ ಹೊಸಂಗಡಿ ಎಲ್ಲ ಬಂದಾಗಿಂದ ಅವಾಗಿಂದ ಯಕ್ಷಗಾನ ನೋಡಕ್ ಚಾಲು ಮಾಡಿದ್ದು. ಅವಾಗಿಂದ ನೋಡ್ಬೇಕನ್ನೋದಿತ್ತು ನಂಗೆ ಮುಂಚೆಯಿಂದ. ಬಟ್ ಆದ್ರೆ ಅಲ್ಲಿ ನಂಗೆಲ್ಲ ಅವಕಾಶ ಸಿಕ್ಕಿದ್ದಿಲ್ಲ. ಇಲ್ಲಿ ಯಕ್ಷಗಾನ ತುಂಬಾ ಆಗ್ತದೆ ಮಂದರ್ತಿ ಮೇಳದೆಲ್ಲ. ಮಂದರ್ತಿ ದೇವಸ್ಥಾನ ಇಲ್ಲೇ ಇರೋದಲ್ವಾ, ಇಲ್ಲಿ ಆಸ್ಪಾಸ್ ಎಲ್ಲ ಸಿಕ್ಕಾಪಟ್ಟೆ ಯಕ್ಷಗಾನದ ಸಿಕ್ಕಾಪಟ್ಟೆ ಆಗ್ತದೆ. ಎಲ್ಲ ಮೇಳದು ಆಗ್ತದೆ, ಮಂದರ್ತಿ ಅಂತಲ್ಲ, ಎಲ್ಲ ಮೇಳದ ಯಕ್ಷಗಾನ ಎಲ್ಲ ಆಡಿಸ್ತಾರೆ. ಹರಕೆ ಆಟ, ಕಲೆಕ್ಷನ್ ಆಟ ಎಲ್ಲ ಆಟ ಆಗ್ತದೆ. ನೀವು ಅಂದ್ರೆ ಯಕ್ಷಗಾನಕ್ಕೆ ಮುಂಚೆ ಬರೋದಾದ್ರೆ ನೀವು ಹುಟ್ಟಿದ್ದು ಊರು ಅನ್ನೋದಾದ್ರೆ ಯಾವ ಊರು? ನಾವು ಹುಟ್ಟಿದ್ದಿಲ್ಲೇ, ಈ ನೀರ್ಜಡ್ಡಿಂದ ಒಂದು 5 ಕಿಲೋಮೀಟರ್ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ, ಅದು ಕೊಂಡಾಳ್ ಬೆಟ್ಟ ಅಂತ ಒಂದು ಸಣ್ಣ ಊರು, ಅಲ್ಲೇ ಹುಟ್ಟಿದ್ದು. ಆಮೇಲೆ ಇಲ್ಲೇ ಗಣಪತಿ ದೇವಸ್ಥಾನದ ಹತ್ರ ಮನೆ ಕಟ್ಟಿದ್ದು. ಅಲ್ಲಿಂದ ಈಗ ಒಂದು 10-15 ವರ್ಷ ಆಯ್ತು ಇಲ್ಲಿ ಬಂದ ಸಣ್ಣದೊಂದು ಮನೆ ಕಟ್ಟಿ ಇಲ್ಲೇ ಇರೋದು. ನಿಮ್ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಫ್ಯಾಮಿಲಿ ಅಂತ ಹೇಳಿದ್ರೆ ಈಗ ಮನೇಲಿ ಇರುದು ಅಪ್ಪ, ಅಮ್ಮ, ಹೆಂಡತಿ, ನಾನು, ಮಗು ಅಷ್ಟೇ. ಮತ್ ನನಗೆ 2 ಅಕ್ಕ, 1 ತಂಗಿ. ಅವರೆಲ್ಲ ಮದುವೆಯಾಗಿ ಬೇರೆ ಬೇರೆ ಇದ್ದಾರೆ, ಎಲ್ಲ ಒಂದೊಂದು ಊರಲ್ಲಿ ಇದ್ದಾರೆ. ಮನೇಲಿ ಈಗ ನಾವು 5 ಜನ ಇರೋದು. ಎಲ್ಲ ಮನೇಲಿ ಯಾವ್ದಾದ್ರು ಪ್ರೋಗ್ರಾಮ್ ಆದ್ರೆ, ಫಂಕ್ಷನ್ ಹೀಗಳಿದ್ರೆ ಅವರೆಲ್ಲ ಬರ್ತಾರೆ, ಎಲ್ಲ ಒಟ್ಟಾಗ್ತದೆ. ನೀವ್ ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು. ನಿಮ್ಗೆ? ಸಾನಿ ಅಂತ. ಇಲ್ಲ, ನೀವು ಅಣ್ಣ ತಮ್ಮಂದ್ರೆ ಎಷ್ಟು ಜನ? ಅದೇ 2 ಅಕ್ಕ, 1 ತಂಗಿ, ನಾನು. ಹುಡುಗನ ಒಬ್ಳೆ. ಎಲ್ರಿಗೂ ಮದುವೆ ಆಗಿ ಎಲ್ಲ ಸೆಟಲ್ ಆಗಿದ್ದಾರೆ? 2 ಅಕ್ಕ ದಿಕ್ಕಳು, 1 ತಂಗಿ ಮದುವೆ ಆಗಿ ಎಲ್ಲ ಸೆಟ್ ಆಗಿದೆ. ನೀವು ಅಂದ್ರೆ ಈ ಯಕ್ಷಗಾನಕ್ಕೂ ಬರಕ್ಕೂ ಮುಂಚೆ ಅನ್ನೋದಾದ್ರೆ ಬಾಲ್ಯ ಹೇಗಿದ್ರೆ ಹೇಗಿತ್ತು? ನೀವು ಎಲ್ಲಿ ಸ್ಕೂಲ್ ಓದಿದ್ದು? ನಾನಿಲ್ಲ ಮೈರ್ಕಮೆ ಅಂತ, ಮೈರ್ಕಮೆ ಶಾಲೆಗೆ ಹೋಗಿದ್ದು. ನಾನು ಹೋಗಿದ್ದು 7ನೇ ಕ್ಲಾಸ್ ಲಾಸ್ಟ್. ಅಂದ್ರೆ 5ನೇ ಕ್ಲಾಸಿಗೆ ಹೋಗುವಾಗ್ಲೇ ನನಗೆ ಯಕ್ಷಗಾನ ಹುಚ್ಚಿತ್ತು. ಅಂದ್ರೆ ಮನೆ ಹತ್ರ ಎಲ್ಲ ಆಟ ಆದ್ರೂ
ಹೋಗುದು. ಆಟ ಇದೆ ಅಂತ ಗೊತ್ತಾದ್ರೆ ಅದೇ ದಿವಸ ಆಟಕ್ಕೆ ಹೋಗುದು, ಬೆಳಿಗ್ಗೆ ತನಕ ಆಟ ನೋಡಿ ಬರೋದು. 7ನೇ ಕ್ಲಾಸ್ ತನಕ ಹೋಗಿದ್ದೆ. 7ನೇ ಕ್ಲಾಸ್ ಮುಗಿದ್ಮೇಲೆ ಮನೆಯ ತಂದೆ ತಾಯಿ ಎಲ್ಲ ಹೇಳಿದ್ರು ಶಾಲೆಗೆ ಹೋಗಿ ಮುಂದುವರ್ಷ ಶಾಲೆಗೆ ಹೋಗು ಅಂತ. ಶಾಲೆಗೆ ಹೋಗ್ಲಿಕ್ಕೆ ಮನಸ್ಸು ಬರ್ಲಿಲ್ಲ. ಆಮೇಲೆ 7ನೇ ಕ್ಲಾಸ್ ಆದ್ಮೇಲೆ ಶಾಲೆ ಬಿಟ್ಟೆ. ಪಪ್ಪ ಉಡುಪಿ ಕೇಂದ್ರ ಕರ್ಕೊಂಡು ಹೋದ್ರು. ಉಡುಪಿ ಕೇಂದ್ರ ಉಂಟಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ ಒಂದು 50-60 ಜನ ಬಂದಿದ್ರು ಇಂಟರ್ವ್ಯೂಗೆ. ಅಲ್ಲಿ ಮೊದ್ಲು ನಾನು ಹೋಗುವಾಗ ಒಂದು ತುಂಬಾ ಜನರಿಗೆ ಅಪ್ಲಿಕೇಶನ್ ಆಗಿ ಅರ್ಜಿ ಹಾಕಿ ಹೋಗ್ಬೇಕು. ಹೋದ್ಮೇಲೆ ಅಲ್ಲಿ ಒಂದು 60-70 ಜನ ಬರ್ತಾರ, ಅದರಲ್ಲಿ 30-32 ಜನ ಮಾತ್ರ ಸೆಲೆಕ್ಟ್ ಮಾಡುದು. ಮತ್ತೆ ಆ ವರ್ಷ ಇಲ್ಲ, ಮತ್ತೊಂದು ವರ್ಷ ಬನ್ನಿ ಅಂತ ಹೇಳ್ತಿದ್ರು. ಅದು ಒಂದು ಅಭಿನಯ ಮಾಡಿ ತೋರಿಸ್ಬೇಕು ಅಲ್ಲಿ ಗುರುಗಳಿಗೆ. ಆ ಅಭಿನಯದಲ್ಲಿ ಪಾಸ್ ಆದ್ರೆ ಬಾ ಈ ಕಡೆ ಬಾ ಅಂತ ಹೇಳ್ತಾರೆ. ಆ ಅಭಿನಯದಲ್ಲಿ ನಾನು ಪಾಸ್ ಆದೆ, ನನ್ನ ಹಾಕೊಂಡ್ರು. ಅಲ್ಲಿ ಹೆಚ್ಚು ದಿವಸ ಇಲ್ಲ, ಒಂದು 8-10 ದಿವಸ ಇದ್ದೆ ನಾನು. ಇದೆಲ್ಲ ಆಗಿದ್ದ ಯಾವ ವರ್ಷದಲ್ಲಿ, ಎಷ್ಟು ವಯಸ್ಸಿತ್ತು ನಿಮ್ಗೆ? ಅವಾಗ ನಾನು 7ನೇ ಕ್ಲಾಸ್ ಬಿಟ್ಟು 13 ವರ್ಷ ಅಷ್ಟೇ. ಹಾ. 13ನೇ ವರ್ಷ. ಅದಕ್ಕೂ ಮುಂಚೆ ಅಂದ್ರೆ ನೀವು ಯಾವ ತರ ಯಕ್ಷಗಾನಕ್ಕೆ ಬರಕ್ಕೋ, ಯಕ್ಷಗಾನ ಬಿಟ್ಟು ಅಂದ್ರೆ ನೀವು ಯಾವ ತರ ಎಲ್ಲ ಆಟ ಆಡ್ತಿದ್ರಿ? ಅಂದ್ರೆ ನಾವು ಶಾಲೆಯಲ್ಲೆಲ್ಲ ಪ್ರೋಗ್ರಾಮ್ ಇದ್ರೆ ನಾವೆಲ್ಲ ಸೇರ್ಕೊಂಡು ನಾವೊಂದು ಯಕ್ಷಗಾನ ಮಾಡುದು. ಅಂದ್ರೆ ನಮ್ದಲ್ಲಿ ನಾವೀಗ ಒಂದ್ ಮರದಕ್ಕೆ ಇದೆಲ್ಲ ಬಟ್ಟೆ ಎಲ್ಲ ಕಟ್ಟಿ ಅದನ್ನೆಲ್ಲ ಹಿಡ್ಕೊಂಡು ಯಕ್ಷಗಾನದಲ್ಲಿ ಸ್ಕೂಲ್ ಡೇ ಎಲ್ಲ ಹೇಳ್ತಾರೆ. ಸ್ಕೂಲ್ ಡೇ ಟೈಮ್ ಅಲ್ಲೆಲ್ಲ ಯಕ್ಷಗಾನ ಮಾಡುದು ತುಂಬಾ ಹುಚ್ಚುಂಟು. ಆ ಯಕ್ಷಗಾನ ನನ್ನ ಕ್ಲಾಸ್ ಅಲ್ಲಿ ಇರುವಾಗ ನನ್ಗೊಬ್ನಿಗೆ ಅಷ್ಟು ಇಂಟ್ರೆಸ್ಟ್ ಯಕ್ಷಗಾನದ ಬಗ್ಗೆ ಇರೋದು, ಮತ್ತೆ ಯಾರಿಗೆ ಇರ್ಲಿಲ್ಲ. ಆಮೇಲೆ ಶಾಲೆ ಬಿಟ್ನಲ್ಲ, ಮತ್ತೆ ಇವನಂತ ಶಾಲೆಗೆ ಹೋಗುದಿಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ಉಡುಪಿ ಕೇಂದ್ರ ಕರ್ಕೊಂಡು ಹೋದ್ರು. ಅಲ್ಲಿ ಅದು ಹೇಳಿದ್ನಲ್ಲ ಸೆಲೆಕ್ಟ್ ಆದೆ ನಾನು. ಅಲ್ಲಿ ಉಡುಪಿ ಕೇಂದ್ರ ಇದ್ದದ್ದು ನಾನು ಒಂದು 15 ದಿವಸ ಮಾತ್ರ, ಮತ್ತೆ ಇರ್ಲಿಲ್ಲ ನಾನು. ಅಂದ್ರೆ ಅಲ್ಲಿ ಸುಬ್ರಹ್ಮಣ್ಯಾಚಾರ್ಯ ಎಲ್ಲ ಗುರುಗಳು ಇದ್ದಿದ್ರು, ಈಗ ತೀರಿ ಹೋಗಿದ್ರು ಅವರು, ಭಾಗವತರು, ನಗರ ಸುಬ್ರಹ್ಮಣ್ಯಾಚಾರ್ಯ ಅವರೆಲ್ಲ ಗುರುಗಳು ಇದ್ದಿದ್ರು. ಅಲ್ಲಿ ಸಣ್ಣವನಲ್ವ ನಾನು, ಅಲ್ಲೇ ಮನೆ ಬಿಟ್ಟಿರ್ಬೇಕಲ್ಲ, ಹೋಗ್ಲಿಕ್ಕೆ ಹೋಗಿದ್ದೆ ಕಲಿಬೇಕಂತ, ಅಲ್ಲಿ ಇರ್ಲಿಕ್ಕೆ ಮನಸ್ಸು ಬರ್ಲಿಲ್ಲ. ಅಲ್ಲಿಂದ ಮತ್ತೆ ತಂದೆಯವ್ರಿಗೆ ಕಾಲ್ ಮಾಡಿದೆ, ಇಲ್ಲ ನಂಗೆ ಇರ್ಲಿಕ್ಕೆ ಆಗುದಿಲ್ಲ, ನಾ ಮನೆ ಬರ್ತೆ ಅಂತ ಹೇಳಿದೆ. ತಂದೆಯವರು ಬಂದ್ರು. ಉಡುಪಿ ಕೇಂದ್ರದಿಂದ ಒಂದು 15 ದಿವಸ ಉಡುಪಿ ಕೇಂದ್ರದಲ್ಲಿ ಇದ್ದು ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದ್ಮೇಲೆ ನನಗೆ ಯಕ್ಷಗಾನ ಬೇಡ ಅನಿಸ್ತು. ಯಕ್ಷಗಾನ ಬೇಡ, ಮತ್ತೆ ನಾನು ಏನಾದ್ರು ಹೋಟ್ಲ್ ಕೆಲ್ಸಕ್ಕೆ ಎಲ್ಲಾದ್ರೂ ಹೋಗ್ತೀನಿ ಬೆಂಗಳೂರು ಕಡೆ ಅಂತ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದೆ. ಅಲ್ಲಿ ಒಂದು 6 ತಿಂಗಳು 7 ತಿಂಗಳು ಕೆಲಸ ಮಾಡಿದ್ದೆ ಅಷ್ಟೇ. 14 ವರ್ಷ ಆಗಿತ್ತು ಅವಾಗ? ಆವಾಗ 14 ವರ್ಷ ಆಗಿತ್ತು. 6-7 ತಿಂಗಳು ಕೆಲಸ ಮಾಡಿ. ಸ್ಕೂಲಿಗೆ ಹೋಗ್ಬೇಕಂತ ಏನ್ ಫೋರ್ಸ್ ಮಾಡ್ಲಿಲ್ಲ ಮನೇಲಿ? ಮನೇಲಿ ಹೇಳಿ ನಾ ಹೋಗುದಿಲ್ಲ ಅಂತ ಗೊತ್ತಾಯ್ತು ಅವರಿಗೆ, ಇನ್ನು ಶಾಲೆಗೆ ಹೋಗುದಿಲ್ಲ. ಆಮೇಲೆ 6-7 ತಿಂಗಳು ಬೆಂಗಳೂರಲ್ಲಿ ಇದ್ದೆ. ಬೆಂಗಳೂರಿಗೆ ಹೋದೆ, ಬೆಂಗಳೂರು 6-7 ತಿಂಗಳು ಇದ್ದೆ. ಆಮೇಲೆ ಮತ್ತೆ ಊರಿಗೆ ಬಂದೆ. ಅಲ್ಲೂ ಆಗ್ಲಿಲ್ಲ ಕೆಲಸ ಮಾಡ್ಲಿಕ್ಕೆ. ಊರಿಗೆ ಬಂದಾಗ ಇಲ್ಲಿ ಮಂದರ್ತಿಯಲ್ಲಿ ಒಂದು ಕೇಂದ್ರ ಓಪನ್ ಆಗಿತ್ತು. ನಾ ಬರೋ ಟೈಮ್ ಅಲ್ಲಿ ಕೇಂದ್ರ. ಕೆಲಸ ಮಾಡಿದ್ರೆ ಬೆಂಗಳೂರಲ್ಲಿ? ಬೆಂಗಳೂರು ಬೇಕರಿಯಲ್ಲಿ ಇದ್ದಿದ್ದೆ. ಬೇಕರಿ ಕೆಲಸ ಮಾಡ್ತಿದ್ದೆ, ಸಣ್ಣವನಲ್ವಾ, ಬೇಕರಿ ತಿಂಡಿ ಎಲ್ಲ ಕೊಡೋದು ಅದು ಮಾಡಿ. ಅಂದ್ರೆ ಅಲ್ಲಿ ಹೋಗಿ ಯಾರಾದ್ರೂ ಕೆಲಸ ಕೊಡ್ಸಿದ್ರ ನಿಮ್ಗೆ, ನೀವೇ ಹೋಗಿ? ಇಲ್ಲಿ ನಮ್ಮನೆ ಹತ್ರದವರು ಒಬ್ರು ಬೆಂಗಳೂರಲ್ಲಿ ಇದ್ರು. ಅವ್ರು ಬಾ ಹಾಗಾದ್ರೆ ನೀನು ಯಕ್ಷಗಾನ ಹೋಗುದಿಲ್ಲಲ್ಲ ಬಾ ಮತ್ತಂತ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋದೆ. ಅದೇ ಒಂದು 6 ತಿಂಗಳು ಕೆಲಸ ಮಾಡಿದ್ದೆ. ಎಷ್ಟು ಸಂಬಳ ಇತ್ತು ನಿಮ್ಗೆ ಅವಾಗ? ಅಯ್ಯೋ ಆವಾಗ ಸಂಬಳ ಅಷ್ಟೇ 10 ರೂಪಾಯಿ ಅಷ್ಟು ಕೊಡ್ತಿದ್ದೆ ದಿನ ಅಷ್ಟೇ. ಆಮೇಲೆ ಉಳ್ಕೊಳಕ್ಕೆಲ್ಲ ಅಲ್ಲೇ ಕೊಟ್ಟು? ಅಲ್ಲೇ ಅವ್ರದ್ದೊಂದು ರೂಮ್ ಇದ್ದಿತ್ತು, ಅಲ್ಲೇ ಇದ್ದಿದ್ದು. ಅಲ್ಲಿಂದ ಅಲ್ಲಿ ಸಾಕು ಅನ್ನಿಸ್ತು ಬಂದ್ಬಿಟ್ರೆ? ಅಲ್ಲಿಂದ ಸಾಕು ಅನ್ಸ್ತು. ಬೆಂಗಳೂರು ಆಗುದಿಲ್ಲ, ಮನೆ ಅಷ್ಟೊತ್ತಿಗೆ ನಂಗೆ ಮನೆ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಮನೆದು ನೆನಪಾಗ್ತಿತ್ತಾ. ಸ್ವಲ್ಪ ಟೈಮ್ ಮಾಡಿ 5-6 ತಿಂಗಳು ಮಾಡಿ ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದಾಗ ಇಲ್ಲಿ ಮಂದರ್ತಿಲ್ ಕೇಂದ್ರ ಓಪನ್ ಆಗಿತ್ತು. ನಾ ಬರೋ ಟೈಮಲ್ಲಿ ಮಂದರ್ತಿಗೆ ಹೋದಾಗ ಅಲ್ಲಿ ಮಂದರ್ ಶೆಟ್ರ್ ಅಂತ ಒಬ್ಬರು, ಈಗ ಮಂದರ್ತಿ ಮೇಳದಲ್ಲಿ ಮ್ಯಾನೇಜರ್ ಅವರು, ಅವ್ರು ಹೇಳಿದ್ರು ಏನ ಮೇಳಕ್ಕೆ ಹೋಗ್ತೀನಿ ಅಂತ ಕೇಂದ್ರಕ್ಕೆ ಹೋಗಿ ಮತ್ತೆ ಓಡ್ ಬಂದಿದೆ, ಇಲ್ಲಿ ಕೇಂದ್ರ ಓಪನ್ ಆಯ್ತಲ್ಲ ಬಾ ಅಂತ ಹೇಳಿದ್ರು. ಮಂದರ್ತಿ ಕೇಂದ್ರಕ್ಕೆ ಹೋದೆ. ಅಲ್ಲಿ ನನಗೆ ಹರಡಿ ರಮೇಶ್ ಕಾಣಿದ್ರು. ಈ ಉಡುಪಿ ಕ್ಷೇತ್ರದ ಮೇಳದಲ್ಲಿ ನಿಮಗೆ ಸ್ಟಾರ್ಟಿಂಗ್ ಸೆಲೆಕ್ಷನ್ ಮಾಡಿದ್ರು ಅಂದ್ರಲ್ಲ, ಅಷ್ಟೊತ್ತಿಗೆ ನೀವೆಲ್ಲ ಆಟಗಳು ಕಲ್ತಿದ್ರ? ಇಲ್ಲ ಕುಣಿತ ಆಗ್ಲಿ ಅದೆಂತದೂ ಕಲಿಯಿಲ್ಲ, ಶಾಲೆ ಬಿಟ್ಟು ಹೋಗಿದ್ದಷ್ಟೇ. ಅಂದ್ರೆ ಅವರು ಒಂದು ಅಭಿನಯ ಮಾಡಿ ತೋರಿಸ್ತಾರೆ, ಈ ರೀತಿ ಮಾಡ್ಬೇಕು ಅಂತ ಹೇಳುದು. ಒಂದು ಶುಭ ಕೊಡ್ಬೇಕಾದದ್ದು ಯಾರಿಗೆ? ಮಾಣಿಕ್ಯನಿಗೆ. ಪತ್ರಿಕೆ ಯಾರ ಕೈಯಲ್ಲಿ ಉಂಟು? ನನ್ನ ಕೈಯಲ್ಲಿ. ಈ ಪತ್ರವನ್ನು ಮಾಣಿಕ್ಯನಿಗೆ ಕೊಡ್ಬೇಕಾ? ಮತ್ತೆ ನೋಡಿದಾಗ ನನ್ನ ಮನಸ್ಸು ಎತ್ತಜಾರ್ತ ಉಂಟು. ಅಭಿನಯ ಮಾಡ್ತಾರೆ, ಅದೇ ರೀತಿ ಅಭಿನಯ ನಾವು ಮಾಡಿ ತೋರಿಸ್ಬೇಕು. ಅವ್ರು ಮಾಡಿದಾಗೆ ಮಾಡ್ಬೇಕು. ಕೆಲವ್ರು ಮಾಡಿದ್ರು, ಕೆಲವ್ರು ಮಾಡ್ಲಿಲ್ಲ. ನಾನು ಅವ್ರಿಗೆ ಮಾಡಿದಾಗೆ ಸಣ್ಣವನಲ್ವ, ಅವ್ರು ಮಾಡಿದಾಗೆ ಮಾಡಿದ್ದೆ. ಆ ಹುಡುಗ ಚುರುಕಿದ್ದ ಬರ್ಲಿ ಅಂತ ಆ ಕಡೆ ಟ್ರೈನಿಂಗ್ ಕೊಟ್ರೆ ಸರಿ ಹೋಗ್ತದೆ, ಟ್ರೈನಿಂಗ್ ಕೊಟ್ರೆ ಸರಿಯಾಗಿ ಕಲಿತಾನೆ ಅಂತ ಇದ್ ಮಾಡಿದ್ರು, ಕರ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಬಂದಲ್ಲ ಮಂದರ್ತಿ ಕೇಂದ್ರಕ್ಕೆ ಬಂದೆ. ಅಲ್ಲಿ ಹೆಚ್ಚು ತಿಂಗಳಿರಲಿಲ್ಲ, 3 ತಿಂಗಳು ಮಾತ್ರ ಕಲ್ತಿದ್ದು ನಾನು ಮಂದರ್ತಿ ಕೇಂದ್ರದಲ್ಲಿ. ಮಂದರ್ತಿ ಕೇಂದ್ರ 3 ತಿಂಗಳು ಕಲಿತೆ. ಅಲ್ಲಿಂದ ಮಂದರ್ತಿ ಮೇಳಕ್ಕೆ ವೇಷಕ್ಕೆ ಹೋದದ್ದು. ಅಲ್ಲಿ ನಿತ್ಯ ವೇಷ ಅಂತ ಬರ್ತದೆ, ಬಾಲಗೋಪಾಲ 2 ವೇಷ ಫಸ್ಟಿಗೆ ಯಕ್ಷಗಾನ ಸ್ಟಾರ್ಟ್ ಆಗುವಾಗಲೇ ಅದೇ ಬಾಲಗೋಪಾಲ ಅಂತ. ಅದಕ್ಕೆ ಸೇರ್ಕೊಂಡೆ ನಾನು. ಅಲ್ಲಿ 1 ವರ್ಷ ಬಾಲಗೋಪಾಲ ಮಾಡಿದಷ್ಟೇ. ಬಾಲಗೋಪಾಲ ಮಾಡಿ 1 ವರ್ಷ ಆದ್ಮೇಲೆ ಇವರು ಬೇಳಂಜಿ ಸುಂದರ್ ನಾಯ್ಕರ್ ಅಂತ ಪ್ರಧಾನ ಸ್ತ್ರೀವೇಷ ಮಂದರ್ತಿ ಮಾಡಿದ್ರು. ಅವ್ರ ಜೊತೆ ಇದ್ದಿದ್ದು ನಾನು, ಅವ್ರ ಸೆಟಲ್ಲಿ ಇದ್ದಿದ್ದು. ಅವ್ರು ಹೇಳಿದ್ರು ಹುಡುಗ ನೋಡ್ಲಿಕ್ಕೆ ಚಂದ ಇದ್ದಾನಲ್ಲ, ಸ್ತ್ರೀವೇಷ ಮಾಡ್ಲಿ, ಬಾಲಗೋಪಾಲ ಬೇಡ ಅಂತ. ಅಲ್ಲಿ ಪೀಠಿಕೆ ಸ್ತ್ರೀವೇಷ ಅಂತ ಉಂಟು 2.
ಪೀಠಿಕೆ ವೇಷ ಮಾಡಿದೆ 2 ವರ್ಷ ಅಷ್ಟೇ. ಆಮೇಲೆ 2 ವರ್ಷ 1 ವರ್ಷ ನಿತ್ಯ ವೇಷ, ಈಗ 2 ವರ್ಷ ಬಣ್ಣ ಹಚ್ಚೋದಾಗ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಈ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಕಲ್ತ್ರಿ ನೀವು? 3 ತಿಂಗಳಲ್ಲಿ ಅದೆಲ್ಲ ಕಲಿಯಕ್ ಆಗ್ತಿತ್ತ ನಿಮ್ಗೆ? ಕುಣಿತ ಆಗ್ಲಿ ಇಲ್ಲ, ನಾನು ಹೆಜ್ಜೆ ಮಾತ್ರ ಕಲ್ತಿದ್ದು. ಹೆಜ್ಜೆ ಮಾತ್ರ? ಹೌದು. ಬಣ್ಣ ಹಚ್ಚುದು ಅಂತ ಹೇಳಿದ್ರೆ ಮೇಳಕ್ಕೆ ಹೋದಾಗ ಅಲ್ಲಿಗೆ ದೊಡ್ಡ ಕಲಾವಿದರೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಸ್ವಲ್ಪ ಒಂದ್ ವಾರ ಪ್ರಾಕ್ಟೀಸ್ ಮಾಡಿದ್ದೆ ನಾನು ಬಣ್ಣ ಹಚ್ಲಿಕ್ಕೆಲ್ಲ. ಅಲ್ಲಿ ಮತ್ತೆ ಮೇಳಕ್ಕೆ ಹೋದ್ಮೇಲೆ ಕಲ್ತದ್ದು ಬಣ್ಣ ಹಚ್ಚುದು ಹೇಗೆ ಅದೆಲ್ಲ ಕಲ್ತಿದ್ದಲ್ಲೇ. ಅಂದ್ರೆ 3 ತಿಂಗಳಲ್ಲಿ ಬೆಂಗಳೂರಿಂದ ಬಂದು 3 ತಿಂಗಳಲ್ಲಿ ಹೆಜ್ಜೆ ಎಲ್ಲ ಕಲ್ತೆ? ಹಾ. ಅಲ್ಲಿಂದ ಸೀದಾ ಮೇಳಕ್ಕೆ ಬಂದದ್ದು. ಈ ಬಾಲಗೋಪಾಲಕ್ಕೆಲ್ಲ ಸಂಭಾಷಣೆ ಇರೋದಿಲ್ಲ. ಅಂದ್ರೆ ಈ ಬಲ ಎಲ್ಲ ಹಾಕ್ತಾರೆ, ಬಾಲಗೋಪಾಲ ಮಾಡಿ ಬಂದ್ಮೇಲೆ ಈಗ ಒಂದ್ ದೊಡ್ಡ ವೇಷದ ಜೊತೆ ಹೋಗುದು, ಮತ್ತೆ ಕಿರಾತ್ರ ಪಡೆ ಹೀಗೆಲ್ಲ ಇರ್ತದಲ್ಲ, ಬಲ ಇದೆಲ್ಲ ಮಾಡುದಷ್ಟೇ. ಚಿಕ್ಕ ಚಿಕ್ಕ ಪಾತ್ರ, ಸಣ್ಣ ಸಣ್ಣ ಪಾತ್ರ ಎಲ್ಲ ಮಾಡುದು. ಅದ್ರ ಮೇಲೆ ಅಲ್ಲಿಂದ 2 ವರ್ಷ ಪೀಠಿಕೆ ವೇಷ ಮಾಡಿ, ಆಮೇಲೆ ನನಗೆ ಅಲ್ಲಿ ಪೀಠಿಕೆ ವೇಷ ಮಾಡುವಾಗ ಮಂದರ್ತಿ ಮೇಳದಲ್ಲಿ ಇರುವಾಗ ಪೀಠಿಕೆ ವೇಷ ಮಾಡುವವರು, ಪೀಠಿಕೆ ವೇಷ ಅಂದ್ರೆ 2 ಸ್ತ್ರೀ ವೇಷ ಬರ್ತದೆ ಫಸ್ಟಿಗೆ. ಬಾಲಗೋಪಾಲ ಆದ ನಂತರ 2 ಸ್ತ್ರೀ ವೇಷ ಬರುದು. ಅದು ಮಾಡ್ಬೇಕಿತ್ತು. ಅದು ಮಾಡುವಾಗ ನಾನು ಪೀಠಿಕೆ ವೇಷ ಮಾಡುವಾಗ ನನಗೆ ಒಂದು ಯೋಚನೆ, ಅಂದ್ರೆ ಅಲ್ಲಿ ಪೀಠಿಕೆ ವೇಷ ಮಾಡುವ ವೀಳ್ಯ ತಗೊಳ್ಬೇಕು. ಹರಕೆ ಆಟ, ನಿಮ್ಮ ಮನೆ ಒಂದು ಹರಕೆ ಆಟ ಆದ್ರೆ ಆ ಪೀಠಿಕೆ ವೇಷ ವೀಳ್ಯ ತಗೊಳ್ಳುದು ಲಾಸ್ಟ್ ತನಕ ಇರ್ಬೇಕು. ಫಸ್ಟಿಗೆ ಬಣ್ಣ ಹಚ್ಚಿದ್ರೆ 8:30 ಗಂಟೆ ಬಣ್ಣ ಹಚ್ಚಿದ್ರೆ ಬೆಳಗ್ಗೆ 5:30 ಗಂಟೆ ತನಕ ಬಣ್ಣ ಹಾಗೆ ಇಟ್ಕೊಳ್ಬೇಕು ಪೀಠಿಕೆ ವೇಷ ಇಲ್ದಿದ್ರು. ಅದಕ್ಕೆ ಮಂಗಳಕ್ಕೆ ವೀಳ್ಯ ತಗೊಳ್ಬೇಕಲ್ಲ ಅಂತ ನನ್ಗೊಂದ್ ರೀತಿ ಅನ್ಸ್ತು. ಈ 3ನೇ ಸ್ತ್ರೀ ವೇಷ ಮಾಡಿದ್ರೆ ವೀಳ್ಯ ತಗೊಳ್ಳೋದು ಬೇಡಲ್ಲ, ನಮ್ ಒಂದ್ ವೇಷ ಮುಗಿಸ್ಕೊಂಡು ಬೇಗ ಹೋಗ್ಬೋದಲ್ಲ, ಮನೆಗೆ ಹೋಗ್ಬೋದು ಅಥವಾ ಬಿಡಾರಕ್ಕೆ ಹೋಗ್ಬೋದು, ಹೀಗೆಲ್ಲ ಯೋಚನೆ ಬಂತು. ಅಲ್ಲಿಂದ ಎಂತ ಮಾಡಿದ್ದೆ ಕೇಳಿದ್ರೆ, ಇನ್ ಪೀಠಿಕೆ ವೇಷ ಮಾಡುದಿಲ್ಲ ಅಂತ ಸೀದಾ ಸೂರಲ್ ರವಿಯನ್ನ ಕೇಳ್ತಿದ್ರು, 3ನೇ ಸ್ತ್ರೀ ವೇಷಕ್ಕೆ ಬರ್ತೀಯಾ? ಸೂರಲ್ ರವಿ ಅಂತ ಭಾಗವತರಿದ್ದಾರೆ, ಅವ್ರು ಕೇಳಿದ್ರು. ಅವ್ರು ಮಂದರ್ತಿ ಮಾಡಿದ್ರೆ ಒತ್ತು ಮಾಡ್ತಿದ್ರು. ಅವ್ರು ನನ್ನಲ್ಲಿ ಕೇಳಿದ್ರು, ನಾ ಸೂರಲ್ ಮಾಡಕ್ ಹೋಗ್ತಿದ್ದೀನಿ, ಬರ್ತೀಯಾ 3ನೇ ಸ್ತ್ರೀ ವೇಷ ಕೇಳಿದ್ರು. ಸರಿ ಅಂತ ಒಪ್ಕೊಂಡೆ. ಅಲ್ಲಿಂದ ಮಂದರ್ತಿ ಮೇಳ ಬಿಟ್ಟು ಸೀದಾ ಸೌಕೂರ್ ಮೇಳಕ್ಕೆ ಹೋದ. ಹೆಜ್ಜೆ ಎಲ್ಲ ಕಲ್ತಿದ್ರೆ ಅದಾದ್ಮೇಲೆ ಸಂಭಾಷಣೆಯನ್ನು ಕಲಿತ ಸಂಭಾಷಣೆ ಅಲ್ಪ ಸ್ವಲ್ಪ ಅಷ್ಟೇ. ಅಲ್ಪ ಸ್ವಲ್ಪ. ಯುದ್ಧಕ್ಕೆ ಬರ್ತೀಯಾ? ಹಾ ಬರ್ತೇನೆ ಅಂತ ಹೋಗು ಅಷ್ಟೇ. ಸಣ್ಣ ಪುಟ್ಟ ವೇಷ ಅಷ್ಟೇ ಮಾಡ್ತಿದ್ದೆ. ಪೀಠಿಕೆ ವೇಷ ಮಾಡುವ ಹಾಗೆ ದೊಡ್ಡ ರಾಜಕುಮಾರಿ ಜೊತೆ ಸಖಿ ಎಲ್ಲ ಮಾಡ್ತಿದ್ದೆ ಮಂದರ್ತಿ ಮೇಳದಲ್ಲಿ. ಅಲ್ಲಿಂದ ನೇರ ಸೌಕೂರ್ ಮೇಳಕ್ಕೆ ಹೋದೆ. ಈ ಸ್ತ್ರೀ ವೇಷಕ್ಕೆ ಬರೋ ಕಾರಣ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟ ಇತ್ತಾ ಸ್ತ್ರೀ ವೇಷ ಮಾಡ್ಬೇಕು ಅಂತ, ಅಥವಾ ನೀವು ಪುಂಡು ವೇಷ ಅಂದ್ರೆ ಗಂಡು ವೇಷನೇ ಮಾಡ್ತಾ ಇರ್ಬೇಕು ಅಂತ ಆಸೆ ಇತ್ತ? ಯಾವ್ದು ನಿಮ್ಗೆ ಇಷ್ಟ ಇದ್ದಿದ್ದು? ನಾನು ಗಂಡು ವೇಷ ಮಾಡ್ಲಿಕ್ಕೆ ಅಂತ ಹೋದದ್ದು. ಅಂದ್ರೆ ಇವರೆಲ್ಲ ಹೇಳಿದ್ರಲ್ಲ, ಸುಂದರಣ್ಣ ಇವರೆಲ್ಲ ಹೇಳಿದ್ರಲ್ಲ, ಮತ್ತೆ ಹರಡ ರಮೇಶಣ್ಣ ಇವರೆಲ್ಲ ಹೇಳಿದ್ರೆ, ಅವನಿಗೆ ಹುಡುಗಿ ವೇಷ ಮಾಡಿದ್ರೆ ಚಂದ ಆಗ್ತದೆ, ಅವನಿಗೆ ಹುಡುಗಿ ವೇಷ ಮುಂದುವರಿಸ್ತೆ ಅಂತ ಹೇಳಿದ್ರು. ಆಗ ಸಣ್ಣವನಲ್ಲ, ಹೌದು ಅವ್ರ ಮತ್ತೆ ಕೇಳ್ಕೊಂಡು ಹೂ ಅಂತ ಒಪ್ಕೊಂಡೆ. ಹಾಗೆ ಅಲ್ಲ, ಯಾಕಂದ್ರೆ ಕೆಲವೊಂದ್ಸಲ ಈಗ ಚಿಕ್ಕವರಿದ್ದಾಗಲೂ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಹೆಣ್ಣು ವೇಷ ಹಾಕ್ಬೇಕು ಅಂತಂದ್ರೆ ಬೇಡ ಬೇಡ ಅಂತ ಇರೋದು, ಆತರ ಎಲ್ಲ ಇರುತ್ತೆ. ಈಗಲಾದ್ರೂ ಬೇಡ ಅಂತಿದ್ದೆ ನಾನು. ಅದಕ್ಕೆ ಕೇಳಿದೆ ನಿಮ್ಗೆ ಹೇಗೆ ಅನಿಸ್ತು ಅವಾಗ ಅಂತ. ಆವಾಗ ಸೀರೆ ಎಲ್ಲ ಉಟ್ಕೊಳ್ಲಿಕ್ಕೆಲ್ಲ ಬರುದಿಲ್ಲ ಇತ್ತು ನನಗೆ. ಎಲ್ಲ ಉಟ್ಸಿ ನಾನು, ಅವರು ಸುಂದರಣ್ಣ ಹೇಳ್ತಿದ್ರು, ನಾನು ಉಡ್ಸಿ ಬಿಡ್ತೇನೆ, ನೀನು ವೇಷ ಮಾಡ್ಕೋ ಸಾಕು ಅಂದು ಅವರೆಲ್ಲ ಸೀರೆ ಎಲ್ಲ ಉಡ್ಸಿ ಬಿಡ್ತಿದ್ರು ಮಂದರ್ತಿ ಮೇಳದಲ್ಲಿರುವಾಗ. ಆಮೇಲೆ ಹಾಗೆ 1 ವರ್ಷ 2 ವರ್ಷ ಮಾಡಿದ್ನ ಪೀಠಿಕೆ. ಗೊತ್ತಾಯ್ತು, ಸ್ವಲ್ಪ ಬೇಗ ತಯಾರಾದೆ ನಾನು. ಅಲ್ಲಿಂದ ಸೀದಾ ಸೌಕೂರ್ ಮೇಳಕ್ಕೆ ಹೋದೆ. ಅಲ್ಲಿದ್ದು 1ನೇ ವರ್ಷ ಸೌಕೂರ್ ಮೇಳದಲ್ಲಿ. ಅಲ್ಲಿಂದ ಕಿಶನ್ ಎಡೆ ಮನೆಗೆ, ಅಲ್ಲಿಂದ ಕಿಶನ್ ಎಡೆ ಹಿರಿಯಡ್ಕ ಮೇಳ ಸ್ಟಾರ್ಟ್ ಆಗಿತ್ತು. ತೆಂಕು ಬಡಗು ಅಂದ್ರೆ ಫಸ್ಟ್ ಓಪನ್ ಆಗಿದೆ ಅಷ್ಟೇ ಆವಾಗ ಹಿರಿಯಡ್ಕ ಮೇಳ. ಒಳ್ಳೆ ಸಟ್ಟೆ ಇತ್ತು. ತೆಂಕಿನಲ್ಲಿ ಒಳ್ಳೆ ಕಲಾವಿದ್ರು, ಬಡಗಿನಲ್ಲಿ ಒಳ್ಳೆ ಕಲಾವಿದ್ರು ಇದ್ರು. ಅಂದ್ರೆ ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ರು, ಅವ್ರ ತಮ್ಮ ಅಶೋಕ್ ಶೆಟ್ರು, ಡಿ ಸಂತೋಷ್ ಕುಮಾರ್, ವಾಮನ್ ಕುಮಾರ್ ಈಗ ತೀರಿ ಹೋದ್ರಲ್ಲ ಅವರು, ಸದಾಶಿವಾಚಾರು ತೆಂಕಿನವರು. ಇಲ್ಲಿ ಕಿಗ್ಗ ಶ್ರೀಕಂಠ ಭಟ್ರು, ಈಗ ವಂಡರ್ ಗೋವಿಂದ, ಕಿರಾಡಿ ಪ್ರಕಾಶ, ಮತ್ತೆ ವೀಜಮಕ್ಕಿ ಅಣ್ಣಪ್ಪ, ಸುಮಾರು ಒಳ್ಳೆ ಕಲಾವಿದ್ರದೆಲ್ಲ ಇದ್ರು. ಅಲ್ಲಿಗೆ ಹೋದೆ, ಹಿರಿಯಡ್ಕ ಮೇಳಕ್ಕೆ ಹೋದೆ 1 ವರ್ಷ. ಹಿರಿಯಡ್ಕ ಮೇಳಕ್ಕೆ ಸೌಕರ್ಯದಿಂದ ಹಿರಿಯಡ್ಕ ಮೇಳ 1 ವರ್ಷ, ಸೌಕೂರ್ ಮೇಳ 1 ವರ್ಷ ಅಷ್ಟೇ. ಅಲ್ಲಿಂದ ಸೀದಾ ಕಮಲ್ಶಿಲೆ ಮೇಳಕ್ಕೆ ಹೋದೆ. ನಾರಾಯಣ ಶೆಟ್ರು ನನ್ನ ವೇಷ ಆಟ ನೋಡಕ್ ಬಂದಿದ್ರು ಒಂದು ಹಿರಿಯಡ್ಕ ಮೇಳದಲ್ಲಿ. ನನ್ನಲ್ಲಿ ಪಕ್ಕ ಕರೆದು ಕೇಳಿದ್ರು, ನೀ ಕಮರ್ಷಿಯಲ್ ಮೇಳಕ್ಕೆ ಬರ್ತೀಯನ್ನ ಕೇಳಿದ್ರು. ನನಗೇನು ಅಂತ ನಾ ಒಪ್ಕೊಂಡೆ. ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಅಲ್ಲಿ 10 ವರ್ಷ ಇದೆ ಕಮಲ್ಶಿಲೆ ಮೇಳದಲ್ಲಿ. ಹೌದಾ? ಕಮಲ್ಶಿಲೆ ಮೇಳದಲ್ಲಿ ಇರುವಾಗ ನಾನು ಒಳ್ಳೊಳ್ಳೆ ವೇಷದ ಅವಕಾಶ ಸಿಕ್ತು. ಈ ನಾರಾಯಣ ಶೆಟ್ಟಿ ಇದ್ರಲ್ಲ, ಈಗ ಮ್ಯಾನೇಜರ್ ಯಜಮಾನ್ರು ಅಂತ ಕರೆಯೋದು, ಅವ್ರು ಮ್ಯಾನೇಜ್ಮೆಂಟ್ ಮಾಡಿದ್ರು ಕಮಲ್ಶಿಲೆ, ಎಲ್ಲರೂ ಯಜಮಾನ್ರು ಅಂತ ಕರೆಯೋದು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಆ ಹುಡುಗ ಆ ವೇಷ ಮಾಡ್ತಾನೆ, ಆ ವೇಷ ಹಾಕು, ಭಾಗವತರಿಗೆ ಹೇಳುದು, ಒಳ್ಳೆ ಒಳ್ಳೆ ವೇಷ ಹಾಕು ಅವನಿಗೆ ಅಂತ ಹೇಳಿ. ತುಂಬಾ ಅಂದ್ರೆ 4-5 ವೇಷ ಎಲ್ಲ ಮಾಡ್ತಿದ್ದೆ ನಾ ಕಮಲ್ಶಿಲೆ ಮೇಳದಲ್ಲಿ ಇರುವಾಗ. 1 ವೇಷ ಆದ್ಮೇಲೆ 1 ವೇಷ, 1 ವೇಷ ಆದ್ಮೇಲೆ 1 ವೇಷ. ಯಜಮಾನ್ರು ನನಗಂತೂ ಕೊನೆ ತನಕ ವೇಷ ಇಲ್ದಿರ ಬಿಡುದೇ ಇಲ್ಲ. ಅಂದ್ರೆ
ಎಲ್ಲಾದ್ರೂ ನನಗೆ 2 ವೇಷ ಅಂದ್ರೆ ಮಾಡಿ ಒಂದೇ ಆಟದಲ್ಲಿ ಹಲವಾರು ವೇಷಗಳು 4-5 ವೇಷ ಎಲ್ಲ ಮಾಡಿದ್ದೆ ನಾನು ಕೆಲವು ಪ್ರಸಂಗದಲ್ಲಿ. ಅವ್ರು ಹಾಗೆ 3-4 ಪ್ರಸಂಗ ಎಲ್ಲ ಇಡ್ತಿದ್ರು ಅಂದ್ರೆ ಫುಲ್ ಕತೆ ಬೋರ್ ಆಗ್ಬಾರ್ದು, ಪಟ ಪಟ ಕತೆ ಹೋಗ್ಬೇಕು, ಜನ ಎದ್ದು ಹೋಗ್ಬಾರ್ದು, ಹಾಗೆ ಆ ರೀತಿ. ಆತರ. ಅಂದ್ರೆ 1-2 ವೇಷ ಹಾಕಿದ್ರೆ ಭಾಗವತ ನನಗೆ 2 ವೇಷ ಹಾಕಿದ್ಮೇಲೆ ನನಗೆ ಎಲ್ಲ 2 ಗಂಟೆ ಮುಗಿದ್ಮೇಲೆ ಎಲ್ಲಾದ್ರೂ ಇವನು ಮನೆಗೆ ಹೋಗ್ತಾನೋ ಅಂತ ಹೇಳಿ ಮತ್ತೆ 2 ವೇಷ ಹಾಕಿ ಅವನಿಗೆ ಬೆಳಗ್ಗೆ ವೇಷ ಮಾಡ್ಲಿ ಅಂತ ಹೇಳ್ತಿದ್ರು. ಒಳ್ಳೆ ಸಪೋರ್ಟ್ ಮಾಡಿದ್ರು, ಮತ್ತೆ ಒಳ್ಳೊಳ್ಳೆ ವೇಷ ಕೊಟ್ಟಿದ್ರು ಕಮರ್ಷಿಯಲ್ ಮಾಡಿದಾಗ. ಅದರಿಂದ ನಾವು ಕೆಲವೆಲ್ಲ ಪೌರಾಣಿಕದ ವೇಷ ಎಲ್ಲ ಮಾಡ್ಲಿಕ್ಕೆ ತಯಾರಾದೆ. ಅದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ಯಜಮಾನ ನಾರಾಯಣ್ ಶೆಟ್ರು. ಈಗ ಸ್ಟಾರ್ಟಿಂಗ್ ಅಲ್ಲಿ ನೀವೇನು ಸಂಭಾಷಣೆ ಚಿಕ್ಕದಾಗ ಮಾತುಗಳು ಅಷ್ಟೇ ಕಲಿತಿದ್ರಿ ಅಂತ. ಭಾಷೆ ಈಗ ಪಾತ್ರಗಳು ದೊಡ್ಡದಾದಂಗೆ ನೀವು ಹೆಂಗೆ ಕಲಿತಾ ಹೋದ್ರಿ? ಅಂದ್ರೆ ಈಗ ದೊಡ್ಡ ವೇಷ ಬಂದಾಗ ನಮ್ಮಿಂದ ದೊಡ್ಡ ಕಲಾವಿದರಿದ್ದಾರಲ್ಲ, ಅವರಲ್ಲಿ ಹೋಗಿ ಕೇಳುವುದು, ಈ ವೇಷಕ್ಕೆ ಹೇಳ್ಬೇಕು. ಮತ್ತೆ ನಮ್ಮ ವೇಷದ ಎದುರುಗಡೆ ಒಂದು ವೇಷ ಬರ್ತದಲ್ಲ, ಅವರಲ್ಲಿ ಕೇಳುದು, ನಾನು ಹೀಗೆ ಹೇಳ್ತೇನೆ, ಮತ್ತೆಲ್ಲ ಪ್ರಶ್ನೆ ಕೇಳ್ಬೇಡ್ದು, ನಂಗೆ ಗೊತ್ತಾಗುದಿಲ್ಲ, ಎಲ್ಲ ಕೇಳ್ಬೇಕು ಅಂತಾದ್ರೆ ಏನ್ ಕೇಳ್ಬೇಕು ಅಂತ ಹೇಳ್ತಿದ್ದೆ. ಕಮರ್ಷಿಯಲ್ ಮೇಳದಲ್ಲಿರುವಾಗ ತಾರೆ ಕೊಡ್ಲು ಉದಯಣ್ಣ ಅಂತ ಪೌರಾಣಿಕದ ಬಗ್ಗೆ ಒಳ್ಳೆ ಗೊತ್ತುಂಟು ಅವರಿಗೆ. ಅವರಲ್ಲಿ ಕೇಳುದು ನಾನು ಎಂತ ವೇಷ ಇದ್ರು ಅವರಲ್ಲಿ ಹೋಗಿ ಕೇಳುದು, ಉದಯಣ್ಣ ಎಂತ ಹೇಳುದು, ಉದಯಣ್ಣ ಹೀಗೆ ಹೇಳುದು. ಮತ್ತೆ ಈಗ ಹೆನ್ನಬೆಲ್ ವಿಶ್ವನಾಥ್ ಪೂಜಾರ್ ಅಂತ ಇದ್ದಾನ, ಅವ ಆವಾಗ ಇಷ್ಟೆಲ್ಲ ತಯಾರಾಗ್ಲಿಲ್ಲ, ಈಗ ದೊಡ್ಡ ಫೇಮಸ್ ಕಲಾವಿದ ಬಿಡಿ. ಆವಾಗ ನಾವೆಲ್ಲ ಅವನು ಒಂದೇ ಒಡನಾಟ ಕಮರ್ಷಿಯಲ್ ಮೇಳದಲ್ಲಿ ಹೆನ್ನಬೆಲ್ ವಿಶ್ವನಾಥ್. ಆವಾಗ ಅವನೆಲ್ಲ ಅಷ್ಟೇನೆ ಪ್ರಚಾರ ಬಂದವನ ಹೆಸರಿಲ್ಲ, ಅಷ್ಟೇನು ಹೆಸರಿಲ್ಲ ಕಮರ್ಷಿಯಲ್ ಮೇಳದಲ್ಲಿ ಆವಾಗ. ಮೊದ್ಲು ತುಂಬಾ ಒಂದು 10-15 ವರ್ಷ ಹಿಂದೆ ಅವನು ಆದ್ರೂ ಅವನು ಒಳ್ಳೊಳ್ಳೆ ವೇಷ ಮಾಡ್ತಿದ್ದ. ಯಜಮಾನ್ರೆಲ್ಲ ಅವನಿಗೆ ಒಳ್ಳೊಳ್ಳೆ ವೇಷ ಆಗ್ತಿದ್ದ, ಅಭಿಮನ್ಯೆಲ್ಲ ಅವನು ಫೇಮಸ್ ಆವಾಗ. ಅವನ ಜೊತೆ ಜೋಡಿ ವೇಷ ನಂದು ಹೆಚ್ಚಿಗೆ ಕಮರ್ಷಿಯಲ್ ಮೇಳದಲ್ಲಿ. ಈ ಒಬ್ಬ ಅವನ್ ಬರ್ಬರಿಕಾದ್ರೆ ನಂದು ಬಸ್ಸಲ್ಲೇ, ಅವನ್ ಕೆಲವು ಸಲ ಸುಭದ್ರೆ ಎಲ್ಲ ಹಾಕ್ತಿದ್ರು ನಂಗೆ ಯಜಮಾನ್ರು. ಅವನ ಅಭಿಮನ್ಯು ಆದ್ರೆ ನಂದು ಸುಭದ್ರೆ, ಹೀಗೆಲ್ಲ ಅವನ ಹತ್ರ ಕೇಳೋದು, ರಂಗಸ್ಥಳದಾಗ ಎಂತ ಹೇಳ್ಬೇಡ, ನಂಗೆ ಬೇರೆದಿದ್ದೆಲ್ಲ ಹೇಳ್ಬೇಡ, ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ನಾನು ನೀನು ಎಂತ ಹೇಳುದು ಮರ ವಿಷಯ ಅಂತ ಕೇಳುದು. ಅವನು ಹೇಳ್ತೀವಿ ಎಂತ ಹೇಳುದಿಲ್ಲ, ಸ್ವಲ್ಪ ಒಳ್ಳೆ ಹಿಂಗೆ ಮಾತಾಡಂದು. ಆಮೇಲೆ ಜೋಡಿ ವೇಷ. ಮತ್ತೆ ಅಲ್ಲಿ ಹೆನ್ನಬೆಲ್ ಸಂಜೋಣ್ಣ ಅಂತಿದ್ರು ಕಮರ್ಷಿಯಲ್ ಮೇಳದಂಗೆ, ನಂಗೆ ಅವರೆಲ್ಲ ಸಿಕ್ಕಿದ್ರು, ಬಗ್ವಾಡಿ ಪಂಜೋಣ್ಣ ಇವರೆಲ್ಲ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಹೋಗ್ತಿದ್ದೆ. ಅಲ್ಲಿಂದ ಕಮರ್ಷಿಯಲ್ ಮೇಳ 10 ವರ್ಷ ಆಯ್ತು. ಅಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಅಲ್ಲಿಂದ ಬಿಟ್ಟಿದ್ದು ನಾನು, ಕಮರ್ಷಿಯಲ್ ಮೇಳ ಬಿಟ್ಟಿದ್ದು. ಹಾಲಡಿ ಮೇಳಕ್ಕೆ ಬಂದೆ, ಕರುಣಾಕರ್ ಶೆಟ್ರು. ಇಲ್ಲಿಂದ ಈಗ ಇಲ್ಲಿವರೆಗೂ ಹಾಲಡಿ 5 ವರ್ಷ ಆಯ್ತು. ಯಜಮಾನ್ರು ಒಳ್ಳೆ ಸಪೋರ್ಟ್ ಮಾಡಿದ್ರು ನಮ್ ಕರುಣಾಕರ್ ಶೆಟ್ರು. ಇನ್ನು ಈಗ ಬರುವ ವರ್ಷ ಒಂದು 6ನೇ ವರ್ಷ ತಿರುಗಾಟ. ಕಳೆದ ವರ್ಷ ಒಂದು ಹಂಸಪಲ್ಲಕ್ಕಿ 30 ವರ್ಷ ಆಗಿದೆಯಲ್ಲ, ಅದು 30 ವರ್ಷ ಆದ ಹಂಸಪಲ್ಲಕ್ಕಿ ಕಳೆದ ವರ್ಷ ಹಂಸಪಲ್ಲಕ್ಕಿ ನಮ್ದು ಹಿಟ್ ಆಗಿತ್ತು. ಅದು 30 ವರ್ಷ ಹಿಟ್ ಆಗಿತ್ತು, ಫುಲ್ ಹಿಟ್ ಆಗಿತ್ತು 30 ವರ್ಷ. ಎಲ್ಲಿ ನೋಡಿದ್ರೆ ಹಂಸಪಲ್ಲಕ್ಕಿ. 30 ವರ್ಷ ಆದ ಹಂಸಪಲ್ಲಕ್ಕಿ ಪ್ರಸಂಗ ಕಳೆದ ವರ್ಷನೂ ಹಂಸಪಲ್ಲಕ್ಕಿನೇ ಆಗಿತ್ತು. ಹೆಚ್ಚಿಗೆ ಬೇರೆ ಪ್ರಸಂಗ ಆದ್ರೆ ಹಂಸಪಲ್ಲಕ್ಕಿ ಮಾಡಿ ಅಂತ ಹೇಳುದು ಆಟದ ಪಾರ್ಟಿ ಅವರು. ಅಷ್ಟು ಹಿಟ್ ಆಗಿತ್ತು ಅದು, ಒಂದು 250 ಅಷ್ಟು ಆಗಿತ್ತು ಅದು 2 ವರ್ಷದಲ್ಲಿ. ಒಳ್ಳೆ ವೇಷ ಸಿಕ್ಕಿತ್ತು. ಫಸ್ಟ್ ವರ್ಷ ನಾನು ನಿವೇದಿತ್ ಅಂತ ವೇಷ ಮಾಡ್ತಿದ್ದೆ, ಕಳೆದ ವರ್ಷ ಜಯಂತಿ ಅಂತ ವೇಷ ಮಾಡ್ತಿದ್ದೆ. ಅದ್ರಲ್ಲೂ ಒಳ್ಳೆ ಅವಕಾಶ ಸಿಕ್ಕಿತ್ತು. ಮತ್ತೆ ಕಮರ್ಷಿಯಲ್ ಹಾಲಡಿ ಮಾಡಿದಲ್ಲ ತಿರುಗಾಟ ನಂಗೆ ಖುಷಿ ಆಯ್ತು. ತೊಂಬಟ್ಟು ವಿಶ್ವನಾಥಾಚಾರ್ಯ, ವಿಜಯಗಾಣಿಗೆ ಬಿಜ್ನಕಿ ಇವರೆಲ್ಲ ಒಳ್ಳೆ ಒಡನಾಟ ಆಯ್ತು, ಅವ್ರದ್ದೆಲ್ಲ ಒಳ್ಳೆ ತಿರುಗಾಟ ಆಯ್ತು. ಈ ಯಕ್ಷಗಾನಕ್ಕೆ ಮುಂಚೆ ನೀವು ಬಂದ್ರಿ, ಮತ್ತೆ ಬೆಂಗಳೂರಿಗೆ ಹೋದ್ರಿ, ಮತ್ತಾದ್ಮೇಲೆ ಬಂದ್ರಿ, ಇದಕ್ಕೆಲ್ಲ ನಿಮ್ ಮನೇಲಿ ಸಪೋರ್ಟ್ ಹೇಗಿತ್ತು? ಅಂದ್ರೆ ಉಡುಪಿ ಕೇಂದ್ರಕ್ಕೆ ಹೋಗುದಕ್ಕಿಂತ ಮುಂಚಿತವಾಗಿ ಹೇಳುದು ಮನೆಯಲ್ಲಿ, ಇಲ್ಲ ನೀನ್ ಶಾಲೆಗೆ ಹೋಗು, ಯಕ್ಷಗಾನ ಬೇಡ ಬೇಡ ಅಂತ ಹೇಳ್ತಿದ್ರು. ಆಮೇಲೆ ಇವನು ಏನ್ ಹೇಳಿದ್ರು ಕೇಳುದಿಲ್ಲ ಅಂತ ಗೊತ್ತಾಯ್ತಾ, ಆಮೇಲೆ ಮತ್ತೆ ಅದಾದ್ಮೇಲೆ ಮತ್ತೆ ಬೆಂಗಳೂರಿಗೆ ಹೋದ್ರಿ. ಅವಾಗ ನಿಮ್ ಕೆಲ್ಸಕ್ಕೆ ಮತ್ತೆ ಅದನ್ನ ಬಿಟ್ಟು ಇದಕ್ಕೆ ಅಂಗಡಿ ಕೆಲ್ಸಕ್ಕೆ ಹೋದ ಅಂತ ಏನಾದ್ರು ಬೇಜಾರಾದ್ರ ಮನೇಲಿ? ಅದ್ ಬೇಜಾರಾಯ್ತು ಸ್ವಲ್ಪ ದಿವಸ. ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಶಾಲೆ ಬಿಟ್ಟ, ಮತ್ತೆ ಬೆಂಗಳೂರಿಗೆ ಹೋದ. ಎಂತ ಮಾಡ್ತೇನೆ, ಇನ್ನೆಂತ ಬೆಂಗಳೂರಲ್ಲಿ ಎಂತ ಹೋಟ್ಲಲ್ಲಿ ಇರುದಾ, ಹೀಗೆಲ್ಲ ಯೋಚನೆ ಮಾಡ್ತಿದ್ರು. ಬೆಂಗಳೂರು ಬಿಟ್ಟು ಬಂದ್ನಲ್ಲ, ಮತ್ತೆ ಕೇಂದ್ರಕ್ಕೆ ಹೋದ್ನಲ್ಲ. ಅಂದ್ರೆ ಇತ್ತೀಚೆಗೆ ಈಗ ನಾನೀಗೊಂದು ಕಲಾವಿದ ಆದ್ಮೇಲೆ ಎಲ್ಲರೂ ಖುಷಿ, ಮನೆಯಲ್ಲೆಲ್ಲ ಖುಷಿಯಾಗಿದ್ದಾರೆ. ಬಟ್ ಇನಿಷಿಯಲಿ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಯ್ತು ನಿಮ್ಗೆ? ಹೌದು ಮನೇಲಿ. ಅಂದ್ರೆ ಈಗ ನೀವು ಕಲಾವಿದ್ರು ನಿಮ್ ಮನೇಲಿ ನೀವು ಒಬ್ರೇನಾ? ಇಲ್ಲ, ನಮ್ಮ ಅಮ್ಮನ ತಮ್ಮ ಒಬ್ರು ತುಂಬಾ ಹಿಂದೆ, ಅಂದ್ರೆ ಸುಮಾರು ವರ್ಷದ ಹಿಂದೆ ಮಂದರ್ತಿ ಮಾಡಿದ್ರೆ ಸ್ವಲ್ಪ 1-2 ವರ್ಷ ಇದ್ದಿದ್ರಂತೆ, ವೇಷ ಮಾಡ್ತಿದ್ರಂತೆ. ಅಮ್ಮನ ತಮ್ಮ ಗೋಪಾಲ್ ಮಡಿವಾಳ ಅಂತ, ಅದು 2 ವರ್ಷ ಮಾಡಿದಂತೆ. ಆಮೇಲೆ ಮತ್ತೆ ನಮ್ಮವರು ಯಕ್ಷಗಾನದಲ್ಲಿ ಆಗಿಲ್ಲ. ಹೇಳ್ತಿದ್ರು ಯಕ್ಷಗಾನಕ್ಕೆ ಬೇಡ, ಮತ್ತೆ ನಿದ್ರೆ ಬಿಟ್ಕೊಂಡಿರುವುದು, ಮತ್ತೇನಾದ್ರು ಓದಿ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡು, ರಾತ್ರಿ ನಿದ್ರೆ ಬಿಡೋದೆಲ್ಲ ತಪ್ಪದೆ, ಈಗೆಲ್ಲ ಹೇಳಿದ್ರು ಅಮ್ಮ ಪಪ್ಪ ಎಲ್ಲ ಹೇಳಿದ್ರು. ಇಲ್ಲ, ಆ ಟೈಮಲ್ಲಿ ಯಾರು ಮಾತು ಕೇಳೋದಕ್ಕೆ ಹೋಗುದಿಲ್ಲ. ಇಲ್ಲ, ಯಕ್ಷಗಾನ ಅಂತ ಹೇಳಿದ್ರೆ ಅದು 7ನೇ ಕ್ಲಾಸ್ ಆವಾಗ ಪಬ್ಲಿಕ್ ಪರೀಕ್ಷೆ ಅಂತ ಇರ್ತಿತ್ತು. ಪಬ್ಲಿಕ್ ಪರೀಕ್ಷೆ ನಾಳೆಗಾದ್ರೆ
ಇವತ್ ನೈಟ್ ಫುಲ್ ಆಟ ನೋಡಿ ಪರೀಕ್ಷೆ ಹೋಗಿ ಬರ್ದಿದ್ದೆ. ಅಷ್ಟು ಹುಚ್ಚು ಯಕ್ಷಗಾನದ ಬಗ್ಗೆ. ಫುಲ್ ಪಾಸ್ ಆಗಿದ್ದಾಗಿದ್ರೆ. ಮಾರ್ಕ್ ತೆಗ್ದಿದ್ದೆ. ಪಾಸ್ ಆಗಿದ್ದೆ, 2 Okay. ಪಾಸ್ ಆಗಿದ್ದೆ. ಅದ ಅಲ್ಲಿಗೆ ಓದು ನಿಲ್ಸ್ಬಿಟ್ರಿ ನೀವು? ನಿಲ್ಸ್ಬಿಟ್ರಿ. ಇವ್ರಿಗೆ ಎಷ್ಟು ಮೇಳಗಳು ಮಾಡಿದ್ರಿ ನೀವು? ನಾನು ಮಂದರ್ತಿ, ಸೌಕೂರು, ಹಿರಿಯಡ್ಕ, ಕಮಲಶಿಲೆ, ಈಗ ಹಾಲಾಡಿ. ಈ ಎಲ್ಲಾ ಮೇಳಗಳಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಸಹ ಕಲಾವಿದರಾಗ್ಲಿ, ನಿಮ್ಮ ಯಜಮಾನ್ರುಗಳ ಹತ್ರ ಆಗ್ಲಿ, ನಿಮ್ ಸಂಬಂಧ ಹೇಗಿರುತ್ತೆ? ಅಯ್ಯೋ, ನಾನು ಹೋದ್ ಇಲ್ಲಿವರೆಗೆ ತಿರುಗಾಟ ಮಾಡಿದ್ದ ಯಜಮಾನ್ರಲ್ಲಿ ಎಲ್ಲರೂ ನಾನು ಒಳ್ಳೆ ಆಸೆ ಮಾಡ್ಕೊಂಡಿದ್ದೆ ಯಜಮಾನ್ರು. ಮಂದರ್ತಿ ಮೇಳದಲ್ಲಿ ಹಾಗೆ, ಸೌಕೂರು ಮೇಳಕ್ಕೆ, ಹಿರಿಯಡ್ಕ ಮೇಳದಲ್ಲಿ ಕಿಶನ್ ಹೆಗ್ಡರ್ ಹಾಗೆ, ಕಮಲಶಿಲೆ ಮೇಳದಲ್ಲಿ ಸಚ್ಚಯ್ಯ, ಮತ್ತೆ ನಾರಾಯಣ ಶೆಟ್ರು. ಈಗಂತೂ ನಮ್ಮ ಕರುಣಾಕರ್ ಶೆಟ್ರು ಯಜಮಾನ್ರಿಗೆ ನಾನು ತುಂಬಾ ಆಸೆ. ಅವ್ರೇನು ಜೋರ್ ಮಾಡಲ್ಲ, ಒಳ್ಳೆ ವೇಷ ಮಾಡ ನನಗ ಪೆರಡೂರ್ ಮೇಳಕ್ಕೆ ಹೋಗುದು ಅವಕಾಶ ಎಲ್ಲ ಕೊಟ್ಟಿದ್ರು ನಮ್ಮ ಯಜಮಾನ್ರು. ಅಂದ್ರೆ ಪಾವನ ತುಳಸಿ ಪ್ರಸಂಗದಲ್ಲಿ, ಅಂದ್ರೆ ಒಬ್ಬರು ಕಲಾವಿದ್ರು ಪೆರಡೂರ್ ಮೇಳದಲ್ಲಿ ಮಧ್ಯದಲ್ಲಿ ಬಿಟ್ಟು ಹೋಗಿದ್ರು. ಅವ್ರ ಬದ್ಲಿಗೆ ನಾನು ಹೋಗಿದ್ದೆ ವೇಷ ಮಾಡ್ಲಿಕ್ಕೆ. ಒಂದು 3 ತಿಂಗಳಿದ್ದಿದ್ದೆ ಪೆರಡೂರ್ ಮೇಳದಲ್ಲಿ. ಅವಾಗ ಯಜಮಾನ್ರು ಅವನು ಒಳ್ಳೆ ರೀತಿ ನೋಡ್ಕೊಳ್ಳಿ ಅಂತ ಎಲ್ಲರಿಗೆ ಹೇಳಿ, ಮತ್ತೆ ನಾನು ವೇಷ ಮಾಡಿದ್ದು ಪಾಸ್ ಆಯ್ತು ಅಲ್ಲಿ. ಅವ್ರ ಬದ್ಲಿಗೆ ಹೋಗಿ ವೇಷ ಮಾಡಿದ್ದು ಪಾಸ್ ಆಯ್ತು. ಅವಾಗೆಲ್ಲ ಯಜಮಾನ್ರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಈಗಲೂ ಹಂಗೆ. ನನಗೆ ಅದಕ್ಕೆ ಈಗ ಹಾಲಾಡಿ ಮೇಳ ಬಿಟ್ಟು ಬರ್ಲಿಕ್ಕೆ ಮನಸ್ಸೇ ಬರುದಿಲ್ಲ. ಯಜಮಾನ್ರು ನಾನೇ ಹಾಲಾಡಿ ಮೇಳ ಇರ್ತೇನೆ, ಯಜಮಾನ್ರು ನೀನ್ ಇರು ಮಾರಾಯ, ನೀನ್ ಬಿಡುದಿಲ್ಲ ನಾನು ಅಂತ ಹೇಳುದು. ಈ ಬೇರೆ ಬೇರೆ ಮೇಳಕ್ಕೆ ಹೋಗ್ತಾ ಇರ್ತೀರಿ ನೀವು? ಮುಂಚೆ ಒಂದ್ ಮೇಳದಿಂದ ಇನ್ನೊಂದ್ ಮೇಳಕ್ಕೆ ಹೋಗಿರ್ತೀರಿ, ಕಮಲಶಿಲೆಗೆ. ಅಲ್ಲೆಲ್ಲ ಹೋಗಕ್ಕೆ ಕಾರಣ ಏನು ಬದಲಾಯಿಸಕ್ಕೆ ಅಂತ? ಕಾರಣ ಅಂತ ಹೇಳಿದ್ರೆ, ಒಂದು ಸಂಭಾವನೆ ಹೌದು, ಕರೆದ್ರೆ ಅಲ್ಲ, ಅದು ಬೇಕು. ಮತ್ತೆ ನಮ್ಗೆ ಅವಕಾಶ ಜಾಸ್ತಿ ಅಲ್ಲಿ ಸಿಗ್ತದೆ ಅಲ್ಲಿ ಹೋಗುದು. ಅಂದ್ರೆ ಕೆಲವು ಅಲ್ಲೇ ಇದ್ದು ಅಲ್ಲೇ ಸಣ್ಣ ಪುಟ್ಟ ವೇಷ ಮಾಡಿಕೊಂಡಿದ್ರೆ, ಬೇರೆ ಮೇಳಕ್ಕೆ ಹೋದ್ರೆ ಒಂದು ಬೇರೆ ವೇಷ ಮಾಡ್ಬೋದು, ಅವಕಾಶ ಸಿಗ್ತದೆ, ಮತ್ತೆ ಅಲ್ಲಿ ಸ್ವಲ್ಪ ಪ್ರಚಾರ ಆಗ್ಬೋದು, ಹೀಗೆಲ್ಲ ಯೋಚನೆ ಬರ್ತದಾ. ಅದಕ್ಕೆ ಮೇಳ ಸ್ವಲ್ಪ ಚೇಂಜ್ ಮಾಡ್ತೀರಾ? ಟೆಂಟ್ ಮೇಳಗೂ ಹೋಗಿದ್ದೀರಾ ನೀವು? ಟೆಂಟ್ ಮೇಳಕ್ಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಹೋಗ್ಲಿಲ್ಲ. ಪೆರಡೂರ್ ಮೇಳಕ್ಕೆ ನಮ್ ಈಗ ಹಾಲಾಡಿ ಮೇಳ ಇದೆಯಲ್ಲ, ಹಾಲಾಡಿ, ಸಿಗಂದೂರು, ಪೆರಡೂರು ಒಂದೇ ಯಜಮಾನರು ಕರುಣಾಕರ್ ಶೆಟ್ರದ್ದು, ಅವ್ರ ಮೇಳವೇ ಪೆರಡೂರು. ಅದಕ್ಕೆ ಬದಲಿಗೆ ಹೋಗಿದ್ದೆ. ಬದಲಿಗೆ ಅಂದ್ರೆ ಯಾರು ರಜೆ ಮಾಡಿದ್ರೆ ಅವ್ರ ಬದಲಿಗೆ ವೇಷ ಮಾಡ್ಲಿಕ್ಕೆ ಹೋಗಿದ್ದೆ ಪೆರಡೂರ್ ಮೇಳಕ್ಕೆ. ಹೇಳಿದ್ನಲ್ಲ, ಪಾವನ ತುಳಸಿ ಪ್ರಸಂಗದಲ್ಲಿ ಒಬ್ಬ ಕಲಾವಿದರು ಮಧ್ಯದಲ್ಲಿ ಬಿಟ್ಟು ಹೋಗಿದ್ರು ಮೇಳ ಅಂತ ಅನಿವಾರ್ಯ ಕಾರಣಕ್ಕೆ. ಅವ್ರ ಬದಲಿಗೆ ಅವ್ರು ವೇಷ ಮಾಡ್ಲಿಕ್ಕೆ ಹೋಗಿದ್ದೆ ಒಂದು 3 ತಿಂಗಳು. ಆಮೇಲೆ ಮತ್ತೆ ಹಾಲಾಡಿಯಲ್ಲೇ ಇದ್ದೆ. ಪರ್ಮನೆಂಟ್ ಅಂತ ಹೇಳಿದ್ರೆ ಹಾಲಾಡಿ ಮೇಳ ತಿರುಗಾಟ ಮಾಡಿ. ಈ ನಿಮ್ಗೆ ನಿಮ್ ಪಾತ್ರಗಳು ಮಾಡ್ಬೇಕಾದ್ರೆ ತುಂಬಾ ಹೆಸರು ತಂದ್ಕೊಟ್ಟಿದ್ದಂತ ಪಾತ್ರ ಆಗ್ಲಿ, ಅವ್ನ್ ಮಾಡಿದ್ರಿ ಅನ್ನೋ ಪಾತ್ರ ಯಾವುದು ಅಂತ ಅನ್ಸುತ್ತೆ? ಮೊದಲನೇ ಸಲ ನಿಮ್ಮನ್ನ ಜನ ತುಂಬಾ ಸಲ ಚೆನ್ನಾಗಿ ಗುರ್ತಿಸಿದ್ದು ಪಾತ್ರ ಅಂತ? ಅಂದ್ರೆ ನಾನು ಸೌಕೂರ್ ಮೇಳದ ಈಗ್ಲೂ ನೆನ್ಪುಂಟು. ಸಾಲಿಗ್ರಾಮ ಮೇಳದ ಒಂದು ಪ್ರಸಂಗ ಸಂಧ್ಯಾ ಸಾವಿರಿ ಅಂತ ಸೌಕೂರ್ ಮೇಳದಲ್ಲಿ ಮಾಡ್ತಿದ್ರು. ಅದು ಸಾಲಿಗ್ರಾಮ ಒಂದಷ್ಟು ಟೆಂಟ್ ಅಲ್ಲಿ ಇದ್ದದ್ದು, ಮತ್ತೆ ಸೌಕೂರ್ ಮೇಳದಲ್ಲಿ ಮಾಡ್ತಿದ್ರು. ಆವಾಗ ಸಂಧ್ಯಾ ಸಾವಿರಿಯಲ್ಲಿ ಸಾವೇರಿ ಅಂತ ಪ್ರಸಂಗ ಉಂಟು, ವೇಷ ಉಂಟು ಸಾವೇರಿ ಅಂತ. ಸಂಧ್ಯಾ ಸಾವಿರಿಯಲ್ಲಿ ಸಾವೇರಿ ಅಂತ ಅದು ಸೌಕೂರ್ ಮೇಳದಲ್ಲಿ ಇರುವಾಗ ಆ ವೇಷ ಮಾಡಿದ್ರೆ ಬಂದು ಜನ ನನ್ ಕೇಳ್ತಿದ್ರು, ಆ ಹುಡುಗ ಯಾರು ಸಾವೇರಿ ಮಾಡಿದ ಯಾರು ಅವನ? ಹೌದಂತ ಕೇಳ್ತಿದ್ರು ಸೌಕೂರ್ ಮೇಳದಲ್ಲಿ ಅಲ್ಲಿ. ಮತ್ತೆ ಕಮಲಶಿಲೆ ಮೇಳದಲ್ಲಿ ಕ್ಷೇತ್ರ ಮದ್ನಲ್ಲಿ ಒಂದು ನಾಟ್ಯ ಅಂತ ಉಂಟು, ಕ್ಷೇತ್ರ ಮದ್ನಲ್ಲಿ. ಅದಕ್ಕಾಗಿ ಈ ನಾರಾಯಣ ಶೆಟ್ರು ನಮ್ಮ ಯಜಮಾನ್ರು ಎಷ್ಟು ಕಲಾವಿದ್ರು, ಸಣ್ಣ ಪುಟ್ಟ ಕಲಾವಿದ್ರು ಎಲ್ಲರೂ ರೌಂಡ್ ಆಗಿ ದೇವೇಂದ್ರ ಬಲ ಅಂತ ಅದೆಲ್ಲ ರೌಂಡ್ ಕೂರ್ಸುದು, ನನ್ನಲ್ಲಿ ನಾಟ್ಯ ಮಾಡಿಸುದು. 1/4 ಗಂಟೆ ಒಂದ್ ಪದ್ಯ 1/4 ಗಂಟೆ ನಾಟ್ಯ ಮಾಡಿಸಿದ್ರು. ಆ ವೇಷ ನಾಟ್ಯ ಮಾಡಿ ಹೊರ ಬಂದಾಗ ತುಂಬಾ ಜನ, ಓ ನಾಟ್ಯ ಒಳ್ಳೇದಾಗಿದೆ ನಿಂದು ಅಂತ ತುಂಬಾ ಜನ, ಆ ನಾಟ್ಯ ಅವನೇ ಮಾಡ್ಬೇಕು ಹಾಗೆಲ್ಲ ಹೇಳಿದ್ದು ಉಂಟು ಅಲ್ಲಿ. ಮತ್ತೆ ಕೆಲವು ವೇಷ ಎಲ್ಲ ಮಾಡಿದ್ದೆ ನಾನು ಹಾಲಾಡಿ ಮೇಳದಲ್ಲಿ. ಇದು ಹೇಳಿದ ಜಯಂತಿ, ನಿವೇದಿತ, ಅದೆಲ್ಲ ಒಳ್ಳೆ ಜನ. ಈ ಅಭಿಮಾನಿಗಳು ನಿಮ್ಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ದಾಗ್ಲಿ, ಈಗ ಹಣದ ಹಾರ ಹಾಕೋದಾಗ್ಲಿ, ಆತರ ಏನಾದ್ರು ಆಗಿತ್ತಾ? ಅದೆಲ್ಲ ಆಗಿದೆ. ಹಾರ ಹಾಕಿದ್ದುಂಟು. ಮತ್ತೆ ಕೆಲವು ಕಡೆಯಲ್ಲಿ ಹಣ ಬಂದು ಸಿಕ್ಕಿಸಿ ಹೋಗುದು, ಹೀಗೆ 500 ರೂಪಾಯಿ ನೋಟ್, 100 ರೂಪಾಯಿ ನೋಟ್ ಎಲ್ಲ ನಾವು ಕುಣಿತಿರುವಾಗ ಬಂದು ಹಿಂಗೆ ಪಿನ್ ಹಾಕಿ ಹೋಗುದು, ಅದೆಲ್ಲ ಆಗಿರುತ್ತೆ. ಇತ್ತ ನಿಮ್ಗೆ? ಅದು ಒಮ್ಮೆ ಕೆಲಸ ಎಲ್ಲ ಮಿಸ್ ಆಗ್ತದೆ ಡೈಲಾಗ್ ಎಲ್ಲ ಆದಾಗ ಅಲ್ಲಿ ನಾನು ತೋರ್ಸ್ಕೊಡುದಿಲ್ಲ ರಂಗಸ್ಥಳದಲ್ಲಿ. ಹೊರಗಡೆ ಬಂದಾಗ ಚೌಕಿ ಬಂದಾಗ, ಓ ಹಾಗೆ ಹೇಳ್ಬಾರ್ದಿತ್ತು, ತಪ್ಪು ಮಾಡ್ದೆ ಅಂತ ಹೇಳಿ ಅದೇ ಯೋಚನೆ ಬರ್ತಿತ್ತು ಒಂದ್ ಸ್ವಲ್ಪ ಹೊತ್ತು, ಮತ್ತೆ ಸರಿ ಮಾಡಿಕೊಳ್ತಿದ್ದೆ. ಯಾಕಂದ್ರೆ ಈ ಯಕ್ಷಗಾನಗಳೆಲ್ಲ ಅಂದ್ರೆ ಪ್ರೆಸೆಂಟ್ ಅಲ್ಲೇ ಮಾಡೋದು, ಜನದ ಮುಂದೆನೆ ಮಾಡೋದು. ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ಜನಕ್ಕೂ ಗೊತ್ತಾಗುತ್ತೆ. ಹಾಗೆ ಜನದಿಂದ ಯಾವ್ದಾದ್ರು ವಾಪಸ್ ರಿಯಾಕ್ಷನ್ ಅದೆಲ್ಲ ಆತರ ಏನಾದ್ರು ಬಂದಿದ್ದು ಉಂಟಾ? ಇಲ್ಲ, ಇಲ್ಲಿವರೆಗೆ ಯಾರು ನನಗೆ ಹೇಳಿಲ್ಲ ಆ ರೀತಿ. ಹಾಗೆ ತಪ್ಪು ಹೇಳಿದ್ರಿ ಅಂತ ಹಾಗೆಲ್ಲ ಹೇಳಿಲ್ಲ. ನನಗ್ ಗೊತ್ತಾಗ್ತಿತ್ತು, ಓ ಹೀಗೆ ಹೇಳ್ದೆ ನಾನು, ಹೀಗೆ ಹೇಳಬಾರ್ದಿತ್ತು ಅಂತ ನಾನೇ ಬಂದು ಯೋಚನೆ ಮಾಡ್ತಿದ್ದೆ, ಹೊರಗಡೆ ಬಂದು ಸರಿ ಮಾಡ್ತಿದ್ದೆ.
ಕೆಲವ್ರು ಕೇಳ್ತಾರೆ ನೀನ್ ಯಾಕೆ ಹಾಗೆ ಹೇಳಿದ್ದು ಹ್ಮ್ ಅಂತ ಹೇಳ್ತಾರೆ. ಸಾರಿ ಮಾರ್ರೆ ಗೊತ್ತಾಗಿಲ್ಲ, ಇನ್ನು ನಾಳೆ ಸರಿ ಮಾಡ್ತೇನೆ ಅಂತ ಹೇಳ್ತೀನಿ. ಗ್ರೂಪ್ಸ್ ಗಳಿದಾವ. ಹಾ, ಅಂದ್ರೆ ಅಭಿಮಾನಿ ಬಳಗ ಅಂತ ಒಂದು ಉಂಟು, ಸುಕುಮಾರ್ ನಿಜದ ಅಭಿಮಾನಿ ಬಳಗ ಅಂತ. ಅದ್ರಲ್ಲಿ ಏನೆಲ್ಲ ಮಾಡ್ತಾರೆ? ವಿಡಿಯೋಸ್ ಎಲ್ಲ ಬರ್ತಾ ಇರ್ತದೆ ಹ್ಮ್ ಅಷ್ಟೇ, ಮತ್ತೆ ಫೋಟೋಸ್ ವಿಡಿಯೋಸ್ ಸಂಭಾಷಣೆ ತಾಳ್ಮದ್ದೆಲ್ಲ ಇದೆಲ್ಲ ಹಾಕ್ತಾ ಇರ್ತಾರೆ. ಯಾವ ಪಾತ್ರ ತುಂಬಾ ಇಷ್ಟ ಆಗುತ್ತೆ ನೀವು ಮಾಡಿದ್ರಲ್ಲಿ? ಯಾವ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ? ನನಗೆ ಚಿತ್ರಾಕ್ಷಿ, ರುದ್ರಕುಪ್ಪದು, ದೇವಿ ಮತ್ತೆ ಮಾಲಿನಿ, ಮತ್ತೆ ಚಿತ್ರಾಂಗದೆ, ಈ ಅಭಿನಯಗಳ ಸುಭದ್ರೆ ಎಲ್ಲ ತುಂಬಾ ಇಷ್ಟ ವೇಷ ಎಲ್ಲ. ಮತ್ತೆ ಮದನಾಕ್ಷಿ ತಾರಾವಳಿ ಇವೆಲ್ಲ. ನೀವು ಮತ್ತೆ ಪುಂಡವೇಷ ಮಾಡ್ಬೇಕಂತ ಅನ್ಕೊಂಡಿದ್ರ? ಆಸೆ ಇತ್ತಾ ಇಲ್ವಾ? ಮುಂದೆ ಮಾಡ್ಬೋದ ಅಂತ ಅನ್ಸುತ್ತಾ ನಿಮ್ಗೆ? ಅಂದ್ರೆ ಈಗ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದಾಗ ಅದೇ ತರ ಅವಕಾಶಗಳೇ ಮಾತ್ರ ಸಿಗ್ತಾ ಇರುತ್ತೆ. ನೀವು ಮತ್ತೆ ಯಾವತ್ತು ಪುಂಡವೇಷ ಮಾಡ್ಬೇಕು ಅಂತ ಟ್ರೈನು ಮಾಡಕ್ ಹೋಗ್ಲಿಲ್ವಾ? ಇಲ್ಲ ಇಲ್ಲ, ನಾನು ಆವತ್ತು ಬಾಲಗೋಪಾಲ ಮಂದರ್ತಿ ಮೇಳ ಬಿಟ್ಟ ಮೇಲೆ ಎಲ್ಲೂ ಮಾಡ್ಲಿಲ್ಲ. ಸೋಕೂರು ಮೇಳದಲ್ಲಿ ಇರುವಾಗ ಒಂದು ದಿವಸ ಯಾರು ರಜೆ ಆಗಿದ್ರು, ಅಶ್ವತ್ಥಾಮ ಮಾಡ ಅಂತ ಹೇಳಿದ್ರು. ಕೋಡಿ ವಿಶ್ವನಾಥ್ ಗಾಣಿಗರು ಇದ್ರು ಅಲ್ಲಿ 2ನೇ ವಯಸ್ಸಲ್ಲಿ ಮ್ಯಾನೇಜ್ಮೆಂಟ್ ಅವರದ್ದು. ಅದು ಯಾರು ಇಲ್ಲ ಮಗ ನೀನೇ ಮಾಡು ಅಂತ ಹೇಳಿದ್ರು. ನಾನು ಇಲ್ಲ, ನಂಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ನಾ ಶ್ರೀವೇಷ ಮಾಡ್ತಿದ್ದಲ್ಲ. ಏನ್ ಆಗುದಿಲ್ಲ ಮಾಡ ಅಂತ ಹೇಳಿದ್ರು. ಒಂದ್ ದಿವಸ ಅಶ್ವತ್ಥಾಮ ಮಾಡಿದ್ದೆ. ಅದು ಬಿಟ್ರೆ ಮತ್ತೆ ಇಲ್ಲಿವರೆಗೆ ಕೆಟ್ಟ ವಿಷಯ ಎಲ್ಲೂ ಮಾಡ್ಲೇ ಇಲ್ಲ. ಎಲ್ಲೂ ಮಾಡ್ಲಿಲ್ಲ. ನೀವ್ ಮಾಡ್ಬೇಕು ಅಂತಾನು ಯಾವ್ದು ಆಸೆ ಅನಿಸ್ಲಿಲ್ಲ, ಮತ್ತೆ ಯಾರು ಇಲ್ಲಿವರೆಗೆ ಹೇಳಲೂ ಇಲ್ಲ. ಮುಂದೆ ಈ ಶ್ರೀವೇಷನೇ ಎಲ್ಲ ಇನ್ನು ನಾವು ಈ ಶ್ರೀವೇಷ ಅಂದ್ರೆ ಎಷ್ಟು ಟೈಮ್ ಮಾಡ್ಬೋದು. ಸ್ವಲ್ಪ ಟೈಮ್ ಫಿಗರ್ ಇರುವಾಗ ಅವಕಾಶಗಳು ಇರ್ತದೆ, ಬೇಡಿಕೆ ಇರ್ತದೆ. ಸ್ವಲ್ಪ ಮುಖ ಎಲ್ಲ ಸರಿ ಫುಲ್ ಒಳಗೋದ್ಮೇಲೆ ಶ್ರೀವೇಷ ನೋಡ್ಲಿಕ್ಕೆ ಆಗುದಿಲ್ಲ. ಪತ್ರವನ್ನು ಮಾಣಿಕ್ಕಿನಿ ಕೊಡ್ಬೇಕಾ? ಹಾ, ಮತ್ತೆ ನೋಡಿದಾಗ ನನ್ನ ಮನಸ್ಸು ಎತ್ತ ಜಾರ್ತಾ ಉಂಟು. ರಾಧೆಯಾದೆನು